ನೀಲಾಂಚನಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ಥಾಂಡಸಂಭೂತಂ ತಂ ನಮಾಮಿ ಶನೀಶ್ಚರಂ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಬಂಧುಗಳಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದು ಬಿಡೋಣ. ಇವತ್ತಿನ ವಿಚಾರಧಾರೆ, ಶನಿ ದೋಷ ಇದ್ದರೆ ಅವರ ಜೀವನದಲ್ಲಿ ಏನೇನು ಘಟನೆಗಳು ನಡೆಯುತ್ತೆ, ಜೀವನದ ದಿಕ್ಕು ಯಾವ ಕಡೆ ಪ್ರಯಾಣ ನಡೆಯುತ್ತೆ, ಜೀವನದಲ್ಲಿ ಯಾವ್ಯಾವ ಸಂದರ್ಭಗಳನ್ನು ಸನ್ನಿವೇಶಗಳನ್ನು ಎದುರಿಸಬೇಕಾಗಿ ಬರ್ತದೆ, ದೈಹಿಕವಾಗಿ ಏನೇನು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಮಾನಸಿಕವಾಗಿ ಏನೇನು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಔದ್ಯೋಗಿಕವಾಗಿ ಏನೇನು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ವೈಯಕ್ತಿಕ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಏನೇನು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಸರಳವಾದಂಥ ಪರಿಹಾರಗಳು ಏನು ಮಾಡ್ಕೋಬೇಕು ಅಂತ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಶನೈಶ್ಚರನನ್ನು ಆಯುಷ್ಯಕಾರಕ, ಆರೋಗ್ಯಕಾರಕ, ಕರ್ಮಕಾರಕ ಅಂತ ಕರೀತಾರೆ. ನಮಗೆ ಆಯುಸ್ಸನ್ನು ಕೊಡ್ತಕ್ಕಂಥವನು ಯಾರು ಅಂತಂದರೆ ಶನೈಶ್ವರ. ಆರೋಗ್ಯವನ್ನು ಕೊಡ್ತಕ್ಕಂಥವನು ಯಾರು ಅಂತಂದರೆ ಶನೈಶ್ವರ. ಉದ್ಯೋಗದಲ್ಲಿ ಯಶಸ್ಸನ್ನು ಕೊಟ್ಟು ಗೌರವ ಮರ್ಯಾದೆಗಳನ್ನು ಕೊಟ್ಟು ನಮ್ಮ ಎಲ್ಲ ಆಗು ಹೋಗುಗಳನ್ನು ಸನ್ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಯಾರು ಅಂತಂದರೆ ಅದು ಶನೈಶ್ವರ. ಹಾಗಾಗಿ ಅಂಥ ಶನೈಶ್ವರರೇನಾದರೂ ಜಾತಕ ರೀತಿಯಲ್ಲಿ ನೀಚ ಸ್ಥಾನದಲ್ಲಿದ್ದರೆ, ಜಾತಕ ರೀತಿಯಲ್ಲಿ ಬಲವಾಗಿಲ್ಲದೇ ಇದ್ದರೆ, ಜಾತಕ ರೀತಿಯಲ್ಲಿ ಕೇತು ಜೊತೆ ಏನಾದರೂ ಕಾಂಬಿನೇಷನ್ ಇದ್ದರೆ, ಜಾತಕ ರೀತಿಯಲ್ಲಿ ಕುಜರ ಗ್ರಹದ ಜೊತೆ ಏನಾದರೂ ಕಾಂಬಿನೇಷನ್ ಇದ್ದರೆ, ಸೂರ್ಯ ಗ್ರಹದ ಜೊತೆ ಏನಾದರೂ ಕಾಂಬಿನೇಷನ್ ಇದ್ದರೆ, ಅಲ್ಲಿ ಶನೀಶ್ವರ ತನ್ನ ಬಲವನ್ನು ಕಳ್ಕೊಂಡ ಶನಿ ದೋಷ ಉಂಟಾಗ್ತದೆ. ಅಂತಹ ಸಂದರ್ಭದಲ್ಲಿ ಮತ್ತು ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ, ಸಪ್ತಮ ಶನಿ ಗೋಚಾರ ರೀತಿಯಲ್ಲಿ ಈ ಒಂದು ಸನ್ನಿವೇಶಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ, ಉದ್ಯೋಗ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಒಂದಷ್ಟು ಘಟನೆಗಳು, ಸನ್ನಿವೇಶಗಳು, ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ. ಅಂತ ಏನೇನು ಸಮಸ್ಯೆಗಳು ಉಂಟಾಗ್ತವೆ ಅಂತ ಈಗ ನಾವು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಶನಿ ದೋಷ ಇದ್ದರೆ ಕಾಣಿಸ್ಕೊಳ್ತಕ್ಕಂಥ ಮೊದಲ ಸಮಸ್ಯೆ ಏನಪ್ಪ ಅಂತಂದರೆ, ಅವರಿಗೆ ಕಾಲಿಗೆ ಸಂಬಂಧಪಟ್ಟಂತೆ, ಕೈಗೆ ಸಂಬಂಧಪಟ್ಟಂತೆ, ಅಂಗೈಗೆ ಸಂಬಂಧಪಟ್ಟಂತೆ, ಉಗುರುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಉದಾಹರಣೆಗೆ ಪಾದದ ಭಾಗದಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಾಗಲಿ, ಒಂದೇ ಸಮನೆ ಪಾದಕ್ಕೆ ಸಂಬಂಧಪಟ್ಟಂಥ ನೋವುಗಳು ಕಾಣಿಸ್ಕೊಳ್ಳೋದು, ಮತ್ತು ಮೊಣಕಾಲಿಗೆ ಸಂಬಂಧಪಟ್ಟಂಥ ನೋವು, ಮೊಣಕಾಲಿಗೆ ಸಂಬಂಧಪಟ್ಟಂಥ ನೀ ಆಪ್ರೇಷನ್ ನಡೀತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ಮೊಣಕೈಗೆ ಸಂಬಂಧಪಟ್ಟಂತೆ, ಹಸ್ತಕ್ಕೆ ಸಂಬಂಧಪಟ್ಟಂತೆ, ಹಸ್ತದಲ್ಲಿ ಗಾಯಗಳಾಗಲಿ, ಉಗುರುವಿನಲ್ಲಿ ಗಾಯಗಳಾಗಲಿ, ಉಗುರು ಸುತ್ತಾಗಲಿ, ಈ ರೀತಿ ಕಾಲು ಮತ್ತು ಮೊಣಕಾಲು, ಪಾದ, ಕೈನ ಭಾಗದಲ್ಲಿ ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಈ ಅನಾರೋಗ್ಯ ಸಮಸ್ಯೆ ತೀವ್ರ ಮಟ್ಟಕ್ಕೆ ಹೋದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು, ಗಂಟಲಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು, ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು, ಕೂದಲಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು, ಶನಿ ದೋಷ ಇದ್ದಾಗ ಎಲ್ಲ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಬಂದ್ಬಿಡೋದು, ಚಿಕ್ಕ ವಯಸ್ಸಿನಲ್ಲೇ ತುಂಬ ವಯಸ್ಸಾಗಿರೋ ರೀತಿಯಲ್ಲಿ ಕಾಣ್ತಾ ಹೋಗೋದು, ಇದೆಲ್ಲವೂ ಸಹ ಶನಿ ದೋಷದ ಮುನ್ಸೂಚನೆಗಳಾಗಿರುತ್ತೆ. ಶನಿ ದೋಷ ಇದೆ ಅಂತ ಈ ಎಲ್ಲ ಅನಾರೋಗ್ಯ ಸಮಸ್ಯೆಗಳು ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಔದ್ಯೋಗಿಕ ಜೀವನಕ್ಕೆ ಬಂದರೆ ಒಂದೇ ಕೆಲಸವನ್ನು ವರ್ಷಾನುಗಟ್ಟಲೆ ಮಾಡ್ತಾ ಹೋಗೋದು, ಆ ಕೆಲಸದಲ್ಲಿ ಯಾವುದೇ ರೀತಿಯ ಯಶಸ್ಸಿರೋದಿಲ್ಲ, ಅಭಿವೃದ್ಧಿ ಇರೋದಿಲ್ಲ, ಸ್ಯಾಲ್ರಿ ಗ್ರೋತ್ ಇರೋದಿಲ್ಲ, ಗೌರವ ಮರ್ಯಾದೆಗಳಿರೋದಿಲ್ಲ. ಒಂದೇ ಸ್ಥಾನದಲ್ಲಿ ಒಂದೇ ಸ್ಯಾಲ್ರಿಗೆ ಅಲ್ಲಿ ಉಂಟಾಗ್ತಕ್ಕಂಥ ಅವಮಾನಗಳು, ಅಪಮಾನಗಳು, ನಿಂದನೆಗಳನ್ನೆಲ್ಲ ಸಹಿಸ್ಕೊಂಡು ಏನೂ ಅಭಿವೃದ್ಧಿ ಇಲ್ಲದೆ ಬೆಳಗ್ಗೆ ಎದ್ದೆ ಆ ಕೆಲಸಕ್ಕೆ ಹೋಗದೆ, ಆ ಕೆಲಸ ಮಾಡದೆ, ಹೀಗೆ ಒಂದೇ ಉದ್ಯೋಗವನ್ನು ಲಾಂಗ್ ಟರ್ಮಲ್ಲಿ ಮಾಡ್ತಾ ಹೋಗ್ತಾರೆ. ಉದ್ಯೋಗದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಅಂದರೆ ಅವರಿಗೆ ಶನಿ ದೋಷ ಇದೆ ಅಂತ ನಾವು ಅರ್ಥವನ್ನು ಮಾಡ್ಕೋಬೇಕು. ಎಷ್ಟೇ ಹಣ ಬಂದರೂ ಏನೂ ಹಣ ಉಳಿತಾ ಇಲ್ಲ. ಆ ಬಂದಿರತಕ್ಕಂಥ ಹಣ ಎಲ್ಲ ದುಂದು ವೆಚ್ಚಗಳಾಗ್ತಾ ಇದೆ. ಆ ಹಣವನ್ನು ಸಂಪಾದಿಸಕ್ಕೂ ಅಷ್ಟ ಕಷ್ಟಗಳು ಪಡ್ತಾ ಇದ್ದೀವಿ ಅಂತಂದರೆ ಅವರಿಗೆ ಶನಿ ದೋಷ ಇದೆ ಅಂತ ನಾವು ತಿಳ್ಕೊಬೇಕು. ವಿವಾಹಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಆದರೆ ಯಾವುದೇ ರೀತಿ ವಿವಾಹ ಶೀಘ್ರವಾಗಿ ಕೂಡ ಬರ್ತಾ ಇಲ್ಲ. 30 ವರ್ಷ ಆದರೂ ವಿವಾಹ ಆಗ್ತಾ ಇಲ್ಲ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು, ಅವರಿಗೆ ಶನಿ ದೋಷ ಇದೆ. ಜೊತೆಗೆ ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇದ್ದರೆ ಇದು ಸಹ ಶನಿ ದೋಷದ ಮುನ್ಸೂಚನೆ ಆಗಿದೆ.
ವಿವಾಹ, ಸಂತಾನ, ಉದ್ಯೋಗ ಈ 3 ಕ್ಷೇತ್ರದಲ್ಲಿ ಯಾರು ಸಫರ್ ಪಡ್ತಾ ಇದ್ರೋ ಅವರಿಗೆ ಶನಿ ದೋಷ ಇದೆ ಅಂತ ನಾವು ತಿಳ್ಕೋಬೇಕು. ಇನ್ನು ವೈವಾಹಿಕ ಜೀವನಕ್ಕೆ ಬಂದರೆ ಸದಾ ವೈವಾಹಿಕ ಜೀವನದಲ್ಲಿ ಕಲಹ, ಭಿನ್ನಾಭಿಪ್ರಾಯ, ಮನಸ್ತಾಪ, ಕೋಪ, ಸಿಟ್ಟು, ಹಠ, ಗಂಡ ಅಂದರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಅಂದರೆ ಗಂಡಂಗಾಗಲ್ಲ, ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ತುಂಬ ಕೋಪ ಮಾಡ್ಕೋತಾ ಇದ್ದಾರೆ, ಸಿಟ್ಟು ಮಾಡ್ಕೋತಾ ಇದ್ದಾರೆ ಅಂತಂದರೆ ಇದು ಸಹ ಶನಿ ದೋಷದ ಲಕ್ಷಣನೇ ಆಗಿರುತ್ತೆ. ನೀವೇನಾದರೂ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಅಂದರೆ, ಒಂದು ಫ್ಯಾಕ್ಟ್ರಿ ರನ್ ಮಾಡ್ತಾ ಇದ್ದೀರಾ ಅಂದರೆ, ಏನಾದರೂ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಕೆಲಸಗಾರ ಸಿಗೋದಿಲ್ಲ. ಕೆಲಸಗಾರರ ಜೊತೆ ಸದಾ ನಿಮಗೆ ಭಿನ್ನಾಭಿಪ್ರಾಯ, ಮನಸ್ತಾಪ, ಜಗಳ ಉಂಟಾಗ್ತಾ ಇರ್ತದೆ. ಬಂದಂಥ ಕೆಲಸಗಾರರು ನಿಮ್ಮಲ್ಲಿ ಲಾಂಗ್ ಟರ್ಮ್ ನಿಂತ್ಕೊಳ್ಳೋದೇ ಇಲ್ಲ. ಆ ಕೆಲಸಗಾರರು ನಿಮ್ಮ ಅಭಿವೃದ್ಧಿಗೋಸ್ಕರ ದುಡಿಯೋದೇ ಇಲ್ಲ. ಸದಾ ನಿಮ್ಮವರ ಮಧ್ಯೆ ವಾಗ್ವಾದ ನಡೀತಾ ಇರುತ್ತೆ. ಒಂದು ಹಂತದಲ್ಲಿ ಅವರೆಲ್ಲ ಕೆಲಸದಿಂದ ಬಿಟ್ಟು ಹೋಗ್ಬಿಡ್ತಾರೆ. ಇದೂ ಸಹ ಶನಿ ದೋಷದ ಲಕ್ಷಣನೇ ಆಗಿರ್ತದೆ. ಜೊತೆಗೆ ಯಾರಿಗೆ ಶನಿ ದೋಷ ಇರುತ್ತೋ ಅವರು ಅಕ್ಕಪಕ್ಕದ ಮನೆಯವರ ಜೊತೆಯಲ್ಲಿ, ಬಂಧು ಮಿತ್ರರಲ್ಲಿ ಸದಾ ಕದನಕ್ಕೆ, ಜಗಳಕ್ಕೆ ಮುಗಿಬೀಳ್ತಾ ಇರ್ತಾರೆ. ಶನಿ ದೋಷ ತೀವ್ರ ಮಟ್ಟದಲ್ಲಿದ್ದಾಗ ಜೂಜಿಗೆ ಸಂಬಂಧಪಟ್ಟಂಥ ಹವ್ಯಾಸಗಳಿಗೆ ಒಳಪಡೋದು, ಮದ್ಯಪಾನ, ಧೂಮಪಾನಕ್ಕೆ ಸಂಬಂಧಪಟ್ಟಂಥ ವ್ಯಸನಗಳಿಗೆ ಒಳಗಾಗೋದು, ಜೂಜಿನಿಂದ, ಮದ್ಯಪಾನದಿಂದ ಯಾವುದೇ ರೀತಿಯ ವಾಮಮಾರ್ಗದಲ್ಲಿ ಆನಂದವನ್ನು ಪಡಲಿಕ್ಕೆ ಹೋಗಿ ಹಣವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಅವ್ರ ಜೀವನದಲ್ಲಿ ಉಂಟಾಗ್ತದೆ. ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಎದುರಿಸೋದು, ಸದಾಕಾಲ ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲೇ ಅವರ ಜೀವನವನ್ನು ಕಳೀತಕ್ಕಂಥ ಸನ್ನಿವೇಶ ಇದೆ ಅಂದ್ರೂ ಸಹ ಇದೂ ಸಹ ಶನಿ ದೋಷದ ಲಕ್ಷಣ ಆಗಿರುತ್ತೆ. ಹೀಗೆ ಅವರ ಜೀವನ ಪ್ರಾರಂಭದಿಂದ ಅಂತಿಮ ಹಂತದವರೆಗೂ ಸದಾ ಅವಮಾನಗಳು, ಅಪಮಾನಗಳು, ನಿಂದನೆಗಳು, ಅವರು ಮಾಡಿದ ತಪ್ಪಿಗೆ ಅಲ್ದಿರ ಇದ್ರೂ ಸಹ ಅವರ ಮೇಲೆ ಆಪಾದನೆಗಳು ಬರ್ತಾ ಇದೆ ಅಂತಂದರೆ, ಸದಾಕಾಲ ಜನಗಳು ನಿಂದಿಸ್ತಾ ಇದ್ದಾರೆ ಅಂತಂದರೆ, ಸಮಾಜದಿಂದ ಒಂಟಿಯಾಗಿ ಉಳ್ಕೊಂಡಿದ್ದಾರೆ ಅಂತಂದರೆ ಇದೂ ಸಹ ಶನಿ ದೋಷದ ಲಕ್ಷಣ ಆಗಿರುತ್ತೆ. ಹಾಗಾಗಿ ಅಭಿವೃದ್ಧಿ ಎಲ್ಲಿರಲ್ಲ, ಅನಾರೋಗ್ಯ ಸಮಸ್ಯೆ ಎಲ್ಲಿರುತ್ತೆ, ಕೌಟುಂಬಿಕ ಕಲಹಗಳೆಲ್ಲಿರ್ತದೆ, ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳೆಲ್ಲಿರ್ತದೋ ಅಲ್ಲಿ ಶನೇಶ್ವರನ ಪ್ರಭಾವ ಇದೆ, ಅವರು ಶನಿ ದೋಷಕ್ಕೆ ಒಳಗಾಗಿದ್ದಾರೆ ಅಂತ ನಾವು ಅರ್ಥವನ್ನು ಮಾಡ್ತೇವೆ. ಈ ಎಲ್ಲ ರೀತಿಯ ಶನಿ ದೋಷದ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಶನಿವಾರದಂದು ಶನೇಶ್ವರನ ದೇವಾಲಯಕ್ಕೆ ಹೋಗಿ ಎಳ್ಳುಬತ್ತಿ ಹಚ್ಚಿ ಅಲ್ಲಿರ್ತಕ್ಕಂಥ ಬಡವರಿಗೆ, ಅನಾಥರಿಗೆ, ಮಕ್ಕಳಿಗೇನಾದರೂ ಅನ್ನದಾನವನ್ನು ಮಾಡೋದ್ರಿಂದ, ವಸ್ತ್ರದಾನವನ್ನು ಮಾಡೋದ್ರಿಂದ, ಅವರಿಗೆ ಗೌರವ ಸೂಚಿಸೋದ್ರಿಂದನೂ ಶನಿ ದೋಷ ನಿವಾರಣೆ ಆಗುತ್ತೆ. ಜೊತೆಗೆ ಕಾರ್ಮಿಕರಿಗೆ, ವಯೋವೃದ್ಧರಿಗೆ, ಅನಾಥರಿಗೆ ಏನಾದರೂ ಹಣವನ್ನಾಗಲಿ, ವಸ್ತುಗಳನ್ನಾಗಲಿ ದಾನವನ್ನು ಮಾಡೋದ್ರಿಂದನೂ ಸಹ ಶನಿ ದೋಷದಿಂದ ಹೊರಗಡೆ ಬರ್ಬೋದು. ಶನಿ ದೋಷದಿಂದ ನಿವಾರಣೆಯನ್ನು ಪಡ್ಕೋಬೇಕು ಅಂದರೆ ವಿಶೇಷವಾಗಿ ಹಿರಿಯರನ್ನು, ವಯೋವೃದ್ಧರನ್ನು, ಕಾರ್ಮಿಕರನ್ನು, ಸಮಾಜದಲ್ಲಿ ತಳವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥ ಡಿ ಗ್ರೂಪ್ ನೌಕರರನ್ನು ತುಂಬ ಗೌರವವಾಗಿ ನಡೆಸ್ಕೋಬೇಕು. ಇದೇ ಶನಿ ದೋಷದ ಪರಿಹಾರಕ್ಕಿರ್ತಕ್ಕಂಥ ಒಂದು ವಿಶೇಷವಾದಂಥ ಮಾರ್ಗ. ಜೊತೆಗೆ ಯಾರಿಗೆ ಶನಿ ದೋಷ ಇರುತ್ತೋ ಅವರು ಸದಾ ಆಂಜನೇಯನ ಆರಾಧನೆಯನ್ನು ಇಟ್ಕೊಳ್ಳೋದ್ರಿಂದ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳೋದ್ರಿಂದನೂ ಸಹ ಈ ಶನಿ ದೋಷದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಸರಳವಾದಂಥ ಪರಿಹಾರ ಮಾರ್ಗಗಳು. ಪ್ರತಿ ವರ್ಷ ಶನಿವಾರದ ದಿನ ಅಥವಾ ಶನೇಶ್ವರ ಜಯಂತಿ ದಿನ ಒಂದು ಮನೆಯಲ್ಲಿ ಶನಿ ಶಾಂತಿ ತಿಲಾಹೋಮವನ್ನು ಆಚರಣೆಯನ್ನು ಮಾಡ್ಕೊಳ್ಳೋದ್ರಿಂದನೂ ಸಹ ಶನಿ ದೋಷದಿಂದ ನಿವಾರಣೆಯನ್ನು ಪಡ್ಕೋಬೋದು. ತಮಿಳುನಾಡಿನಲ್ಲಿರ್ತಕ್ಕಂತಹ ಶನಿ ತಿರುನಲ್ವೇಲಿ ದೇವಾಲಯಕ್ಕೆ ದರ್ಶನವನ್ನು ಕೊಡೋದ್ರಿಂದ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶನಿ ಸಿಂಗ್ನಾಪುರ ದೇವಾಲಯಕ್ಕೆ ದರ್ಶನವನ್ನು ಕೊಡೋದ್ರಿಂದನೂ ಸಹ ಆ ಶನಿ ದೋಷದಿಂದ ಪರಿಹಾರ ಆಗಿ ಶನಿಯ ಕೃಪೆಯೊಂದಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಆಗೋದು ಅಷ್ಟೇ ಅಲ್ಲದೆ ಉದ್ಯೋಗದಲ್ಲಿ ಯಶಸ್ಸನ್ನು ಪಡ್ಕೋಬೋದು. ಹೀಗೆ ಯಾರಿಗೆ ಶನಿ ದೋಷ ಇದೆ ಅವರು ತುಂಬ ಜಾತಕವನ್ನು ನೋಡುವ ಅವಶ್ಯಕತೆ ಇಲ್ಲ, ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಅವರ ಜೀವನದಲ್ಲಿ ಎಲ್ಲ ಘಟನೆಗಳು ನಡೀತಾ ಇದೆ ಅಂದರೆ ನೀವೇ ಒಂದು ಸಮಯ ಪರೀಕ್ಷೆ ಮಾಡ್ಕೊಬಿಟ್ರೆ ಸಾಕು, ನಿಮಗೆ ಶನಿ ದೋಷ ಇದೆಯಾ ಇಲ್ಲ ಅಂತ ತಿಳ್ಕೊಬೋದು ಸರಳವಾಗಿ. ಈ ಎಲ್ಲ ಶನಿ ದೋಷದ ಪರಿಹಾರ ಕ್ರಮಗಳನ್ನು ಚಾಚು ತಪ್ಪದೆ ಮಾಡಿ ಶನಿಯ ಕೃಪೆಗೆ ಒಳಗಾಗಿ ಶನೇಶ್ವರನ ಆರಾಧನೆಯೊಂದಿಗೆ ಅಭಿವೃದ್ಧಿಯನ್ನು ಕಾಣಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಚಾರಧಾರೆ ತಮಗೆ ಇಷ್ಟ ಆಗಿದ್ದರೆ ತಮ್ಮ ಬಂಧು ಮಿತ್ರರೊಂದಿಗೆ, ತಮ್ಮ ಕುಟುಂಬಸ್ಥರೊಂದಿಗೆ ಈ ವಿಚಾರಧಾರೆಗಳನ್ನು ಶೇರ್ ಮಾಡ್ಕೊಳ್ಳಿ, ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.